ಶ್ರೀ ಮುತ್ತಪ್ಪ ಹಾಗೂ ಶ್ರೀಮತಿ ರಾಮಕ್ಕ ದಂಪತಿಗಳ 5 ಮಕ್ಕಳಲ್ಲಿ 3ನೇ ಮಗನೇ ನಮ್ಮ ಈ ಎಂ ವೇಣುಗೋಪಾಲ್. ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಬೆಳೆದಿದ್ದು ವಿವಿಪುರಂನಲ್ಲಿ. ಅಂದಿನ ದಿನದಲ್ಲಿ ವಿವಿಪುರಂನಲ್ಲೇ ಇದ್ದ ಶ್ರೀ ಉದಯ್ ಕುಮಾರ್ ಅವರ ಉದಯ ಕಲಾನಿಕೇತನ್ ವಿದ್ಯಾರ್ಥಿನೇ ನಮ್ಮ ಶ್ರೀ ವೇಣು. ಬಾಲ್ಯದಿಂದಲೂ ಅಭಿನಯದ ಆಸಕ್ತಿ ಇದ್ದ ವೇಣು ಅವರು ಸಾಕಷ್ಟು ಬೀದಿ ನಾಟಕಗಳಲ್ಲೂ ನಟಿಸಿದರು. ಇವರ ಕುಟುಂಬದವರೆಲ್ಲ ವ್ಯಾಪಾರದ ಕಡೆ ಆಸಕ್ತಿ ತೋರಿಸಿದರೆ ವೇಣು ಅವರಿಗೆ ಮಾತ್ರ ಕಲೆಯ ಕಡೆ ಸೆಳೆತ ಹೆಚ್ಚಾಗಿತ್ತು. SJP ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಮಾಡಿ ನಂತರ BMS ಈವ್ನಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ನಿರ್ವಹಿಸುತ್ತಾ ಬಂದರು. ಶ್ರೀ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸಂಘರ್ಷ ಚಿತ್ರದ ಮೂಲಕ ಬಣ್ಣದ ಲೋಕ ಪ್ರವೇಶಿಸಿ ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಡಕೋಟಾ ಎಕ್ಸ್‌ಪ್ರೆಸ್, ಕೋಟಿಗೊಬ್ಬ, ಕುಟುಂಬ, ರಾಷ್ಟ್ರಗೀತೆ, ಸೂರಪ್ಪ, ವಿಷ್ಣುಸೇನ ಇನ್ನೂ ಹಲವಾರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನಂತರ ಕನ್ನಡ ಕಿರುತೆರೆಯನ್ನು ಪ್ರವೇಶಿಸಿ ಸಾವಿರಾರು ಸಂಚಿಕೆಗಳಲ್ಲೂ ನಟಿಸಿದ್ದಾರೆ. ಕೇವಲ ನಟನೆ ಮಾತ್ರವಲ್ಲದೆ ಹಲವಾರು ಧಾರಾವಾಹಿಗಳಿಗೆ ಸಹ ನಿರ್ಮಾಪಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಶ್ರೀ ವೇಣು. 1987ರಲ್ಲಿ ಶ್ರೀಮತಿ ಲಕ್ಷ್ಮಿ ಅವರನ್ನು ವಿವಾಹವಾಗಿ ಇವರಿಗೆ ಪವನ್ ವೇಣುಗೋಪಾಲ್ ಹಾಗೂ ಹೇಮಂತ್ ವೇಣುಗೋಪಾಲ್ ಎಂಬ 2 ಗಂಡು ಮಕ್ಕಳು ಕೂಡ ಇದ್ದಾರೆ. ಪವನ್ ಹಾಗೂ ಹೇಮಂತ್ ಅವರಿಬ್ಬರೂ ಕೂಡ ಈಗ IT ಉದ್ಯೋಗದ ಜೊತೆಗೆ ಯೂಟ್ಯೂಬ್ನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಯೂಟ್ಯೂಬ್ ಯುಗದ ಪ್ರಾರಂಭದ ಹಂತದಲ್ಲಿ ಶ್ರೀ ಪವನ್ ವೇಣುಗೋಪಾಲ್ ಅವರು ನಡೆಸಿಕೊಡುತ್ತಿದ್ದ ಬೂಮ್ ಐ ಶೋ ಅನ್ನೋ ಕಾರ್ಯಕ್ರಮ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿತ್ತು. ಈಗ ಪವನ್ ಅವರು ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಸಾಕಷ್ಟು ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಶ್ರೀ ವೇಣುಗೋಪಾಲ್ ಅವರ ಬದುಕು, ಅವರ ಕಲಾ ಜೀವನ, ಸಂಸಾರದ ಪಯಣ ಜೊತೆಗೆ ಶ್ರೀ ಪವನ್ ವೇಣುಗೋಪಾಲ್ ಅವರ ಬದುಕಿನ ಯಾನ ಎಲ್ಲವನ್ನು ಚರ್ಚಿಸುತ್ತಾ, ವಿಚಾರಗಳನ್ನು ದಾಖಲಿಸುತ್ತಾ, ಅಡಗಿ ಹೋಗಿರುವ ಸತ್ಯಗಳನ್ನು ಹುಡುಕುತ್ತಾ, ಮರೆತು ಹೋಗಿರುವ ವಿಚಾರಗಳನ್ನು ಕೆದಕುತ್ತಾ, ನೂರಾರು ನೆನಪುಗಳನ್ನ ನಮ್ಮ ಈ 101 ನೆನಪಿನಲ್ಲಿ ಮೆಲುಕು ಹಾಕುತ್ತಾ ಈ ಹೊಸ ಸರಣಿಯನ್ನ ಪ್ರಾರಂಭಿಸೋಣ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಇದು ನನಗೆ ಒಂದು ತುಂಬ ಖುಷಿ, ಜೊತೆಗೆ ಒಂದು ರೆಸ್ಪೆಕ್ಟು ಅಥವಾ ಒಬ್ಬ ಧೀಮಂತ ಕಲಾವಿದನ ಜೀವನದ ಕಥೆಯನ್ನು ದಾಖಲೆ ಮಾಡ್ತಿದ್ದೀನಿ ಅನ್ನೋ ಒಂದು ಸಾರ್ಥಕತೆ ಕೊಡುವಂಥ ಸರಣಿ. ಸ್ವಾತಿ ಮೇಡಮ್ ಅವರ ಸರಣಿ ಮಾಡಿದಾಗ ನಮ್ಮ ವೇಣುಗೋಪಾಲ್ ಸರ್ ಅವರ ರೆಫರೆನ್ಸ್ ಬಂತು. ಅದನ್ನು ನೋಡ್ಕೊಂಡು ನಾನು ಹುಡುಕಾಟ ಸ್ಟಾರ್ಟ್ ಮಾಡಿದೆ. ಸ್ವಾತಿ ಮೇಡಮ್ಗೂ ಕೇಳಿದೆ. ಆವಾಗ ಸ್ವಾತಿ ಮೇಡಮ್ ಅವ್ರ ಮಗ ಇದ್ದಾರೆ, ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ನು, ಅವ್ರ ಹೆಸರೇನು ಅಂತ ತಿಳ್ಕೊತೀನಿ ಅಂತಂದರು. ನಾನು ಮತ್ತು ಮೇಡಮ್ ಕೇಳಿದೆ, ಹೇಳ್ತೀನಿ ಅಂತ ಹೇಳಿದ್ರು. ಶ್ರುತಿ ನಾಯ್ಡು ಮೇಡಮ್ ಯಾವುದೋ ಇವೆಂಟಲ್ಲಿ ಅವ್ರನ್ನ ಒಂದು ಸತಿ ನೋಡಿದ್ದೆ, ನಾನು ತಿಳ್ಕೊಂಡು ಹೇಳ್ತೀನಿ ರಘು ಅಂತ ಮೇಡಮ್ ಹೇಳಿದ್ರು. ಸರಿ, ನಾನು ಟ್ರೈ ಮಾಡ್ತಾಯಿದ್ದೆ. ನನಗೆ ಯಾರನ್ನೋ ಕೇಳಿದೆ. ಸುಮಾರು ಜನ ನನಗೆ ಗೊತ್ತಿರೋ ಟಿ ವಿ ಸರ್ಕಲಲ್ಲಿ ಸ್ನೇಹಿತರು ಕಡಿಮೆ. ಸಿನಿಮಾದಲ್ಲಿ ಅಂದರೆ ಅಫ್ಕೋರ್ಸ್ ನನಗೆ ಇದು ಟಿ ವಿ ಸರ್ಕಲಲ್ಲಿ ನಂಗೆ ತುಂಬ ಕಡಿಮೆ ಸ್ನೇಹಿತರು. ನನಗಿರೋ ಲಿಮಿಟೆಡ್ ಸ್ನೇಹಿತರ ಹತ್ರ ಕೇಳಿದೆ. ಅವ್ರ ಹತ್ರ ಯಾರ ಹತ್ರನೂ ಇವ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆವಾಗ ನಾನು ನಮ್ಮ ಕಿಟ್ಟಿ ಸರ್, ನಮ್ಮ ಕಲಾಗಂಗೋತ್ರಿ ಕಿಟ್ಟಿ ಅವ್ರಿಗೆ ಫೋನ್ ಮಾಡಿದಾಗರೆಗೂ ನನ್ನ ಹತ್ರ ಅವ್ರ ನಂಬರ್ ಇಲ್ಲ. ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ನು ತೆರಳಿ ಒಂದು ನಿಮಿಷ, ಅವ್ರ ಹೆಸರು ನಂಗೆ ಸಡನ್ ಜ್ಞಾಪಕ ಬರ್ತಿಲ್ಲ. ಇಮಿಡಿಯೇಟಾಗಿ ವಿದ್ಯಮ್ಮ, ನಮ್ಮ ಕಿಟ್ಟಿ ಸರ್ ಅವರ ಶ್ರೀಮತಿ, ಅವರು ಅಲ್ಲಿಂದ ಫೋನಲ್ಲಿ ಜ್ಞಾಪಕ, ಪವನ್ ಅಂತ ಹುಡುಗ, ಪವನ್ ಅಂತ. ಸೊ ನಾನು ಪವನ್ ಅಂತ ಗೊತ್ತಾಯಿತು. ನಮ್ಮ ಪವನ್ ವೇಣುಗೋಪಾಲ್ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಮೆಸೆಂಜರಲ್ಲಿ ಮೆಸೇಜ್ ಮಾಡಿದೆ. ಪಾಪ ಅವರು ನನಗೆ ಕಾಲ್ ಮಾಡಿದ್ರು, ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು. ಆ್ಯಂಡ್ ಇವತ್ತು ಇಂಟರ್ವ್ಯೂಗೆ ಬಂದಿದ್ದಾರೆ. ಪವನ್ ಅವರ ತುಂಬ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರೊಬ್ಬ IT ಪ್ರೊಫೆಷನ್ನು ಆ್ಯಂಡ್ ಒಬ್ಬ ಅದ್ಭುತವಾದ ಸ್ಟ್ಯಾಂಡಪ್ ಕಾಮಿಡಿಯನ್ ಅವರು. ಸಾಕಷ್ಟು ಅವ್ರ ಬಗ್ಗೆ ಮಾತಾಡೋದು ವಿಚಾರಗಳಿದೆ. ಆದರೆ ನನಗೆ ಇಲ್ಲಿ ಕ್ಯಾಚ್ ಇದ್ದಿದ್ದು ಅವ್ರ ತಂದೆ ವೇಣು ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡುವಾಗ. ಈಗ ಪವನ್ ಅವ್ರದ್ದು ಒಂದು 3-4 ಕಡೆ ಅವ್ರದ್ದೇ ಒಂದು ಪಾಪ್ಯುಲರ್ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ನಲ್ಲಿ ಮೊದಲು ನಮ್ಮ ಕನ್ನಡದ ಯೂಟ್ಯೂಬ್ ಮಾಧ್ಯಮದಲ್ಲಿ ಅವರ ಕಾರ್ಯಕ್ರಮ ತುಂಬ ಜನಪ್ರಿಯ ಆಗಿತ್ತು. ಸೊ ಇದೆಲ್ಲ ಪವನ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ಸಂದೀಪ್ ಅವ್ರು ಮಾಡಿದ್ದಾರೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು 3-4 ವರ್ಷದ ಹಿಂದೆ. ಆ್ಯಂಡ್ ನಮ್ಮ ಪರಮ್ ಅವರು ಕಲಾ ಮಾಧ್ಯಮದಲ್ಲಿ ಇತ್ತೀಚೆಗೆ ಮಾಡಿದ್ದಾರೆ. ಆದರೆ ನನಗೆ ಇವೆಲ್ಲನೂ ನೋಡಿದಾಗ ನನಗನ್ಸಿದ್ದು ವೇಣುಗೋಪಾಲ್ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಿಸ್ಬೇಕು, ಅವ್ರು ದಾಖಲೆ ಮಾಡಬೇಕು, ಅವ್ರ ತಂದೆಯವ್ರ ಬಗ್ಗೆ, ಜೊತೆ ಇವ್ರದ್ದು ಕತೆ ಅಂತ. ಹಾಗಾಗಿ ಇವತ್ತು ಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಅಂತ ಪವನ್ ಅವ್ರಿಗೆ, ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರೆಗೂ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಟ್ಟಂಥ ದಿಗ್ಗಜರನ್ನು
ಅವರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಮಾತಾಡಿಸಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನೂರೊಂದು ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಪವನ್ ವೇಣುಗೋಪಾಲ್ ಅವರು. ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಸರ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಡೂಯಿಂಗ್ ಗುಡ್ ಸರ್, ಡೂಯಿಂಗ್ ಗುಡ್. ಯು ಆರ್ ಆಲ್ವೇಸ್ ವಿತ್ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಅಂದರೆ ನಾನು ನಿಮ್ಮ ತುಂಬ ದಿನದಿಂದ ನಿಮ್ಮ ಫಾಲೋವರು, ಫ್ಯಾನು. ಅಂದರೆ ಇದು ಜಸ್ಟ್ ಎಕ್ಸಾಜರೇಷನ್ ಅಂತಲ್ಲ. ಇವಾಗ ನಾವು ಓಮ್ ಫಿಲ್ಮ್ನ ನೋಡಿಲ್ಲ, ಅಂದರೆ ಆ ಟೈಮಲ್ಲಿ ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಆಮೇಲೆ ಶೋಲೆ ತುಂಬ ದೊಡ್ಡ ಫಿಲ್ಮ್ ಅಂತಾರೆ, ಅದನ್ನು ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಬಂಗಾರದ ಮನುಷ್ಯನ ನೋಡಿಲ್ಲ, ಕಸ್ತೂರಿ ನಿವಾಸನ ನೋಡಿಲ್ಲ. ಬಟ್ ಜೋಗಿನ ನೋಡಿದ್ದೀನಿ ಸರ್. ಜೋಗಿನು ಒನ್ ಆಫ್ ದ ಮೋಸ್ಟ್ ಫಿಲ್ಮ್, ಒನ್ ಆಫ್ ದ ಮೈಲ್ ಸ್ಟೋನ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ ರೇಜು, ಆ ಒಂದು ಕ್ರೇಜ್ ಇದೆಯಲ್ಲ, ಅದನ್ನು ನಾನು ವಿಟ್ನೆಸ್ ಮಾಡಿದ್ದೀನಿ. ನಾನು ಅವಾಗ ಫಸ್ಟ್ PUನಲ್ಲಿದ್ದೆ. ಐ ಥಿಂಕ್ ಫಸ್ಟ್ PU ಟು ಸೆಕೆಂಡ್ PU ಹೋಗ್ತಾಯಿದೆ. ಜೋಗಿ ರಿಲೀಸು ಅನ್ಬಿಲೀವೇಬಲ್ ಕ್ರೇಜಸ್. ಹೌದು. ಈ ಕಡೆ ಮಂಗಲ್ ಪಾಂಡೆ ರಿಲೀಸ್ ಆಗಿದೆ, ಅಮೀರ್ ಖಾನ್ ಅವ್ರದ್ದು. ಯಾರು ಕೇರ್ ಮಾಡ್ತಾ ಇಲ್ಲ ಅದನ್ನು, ನಿಜವಾಗ್ಲೂ. ಜೋಗಿ ಬಂದಿದೆ, ಎಲ್ಲರೂ ಬಾಯಲ್ಲಿ ಬರೀ ಜೋಗಿ ನೋಡಬೇಕು, ಜೋಗಿ ನೋಡಬೇಕು, ಜೋಗಿ ನೋಡಬೇಕು ಅಂತ ಕಷ್ಟಪಟ್ಟು ವೆಂಕಟೇಶ್ವರ ಥಿಯೇಟ್ರಲ್ಲಿ ಟಿಕೆಟ್, ಅವಲಹಳ್ಳಿ ವೆಂಕಟೇಶ್ವರಲ್ಲಿ ಟಿಕೆಟ್ ಸಿಕ್ತು. ಅಲ್ಲಿ ನಾನು ನಮ್ಮ ಫ್ರೆಂಡು ಹೋದ್ವಿ. ಎಷ್ಟು ರಶ್ ಇತ್ತು ಅಂದರೆ ಸರ್, ನೀವು ನಂಬಲ್ಲ. ನಾವು ಟಿಕೆಟ್ ತೊಗೊಂಡು, ಟಿಕೆಟ್ ಹೆಂಗೋ ಕಷ್ಟಪಟ್ಟು ಸಿಕ್ಕಿದ್ದು, ಅದನ್ನೆಲ್ಲ ನಾವು ಪಾರ್ಕ್ ಮಾಡಿ ಥಿಯೇಟ್ರೊಳಗೆ ಹೋಗೋಷ್ಟರಲ್ಲಿ ಏಳುಮಲೆ ಮಹದೇಶ್ವರ ಹಾಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಷ್ಟು ಲೇಟ್ ಆಗಿದೆ ನಾವು ಒಳಗಡೆ ರೀಚ್ ಆಗೋಕ್ಕೆ. ಅನ್ಬಿಲೀವಬಲ್ ಕ್ರೇಜು ಸರ್. ಅಂದರೆ ಅದು ನಾನು ಮರೆಯೋಕ್ಕಾಗಲ್ಲ. ಕೇಳಿಸ್ತಾನೆ ಇಲ್ಲ ಡೈಲಾಗು, ಏನು ಕೇಳಿಸ್ತಾ ಇಲ್ಲ. ಆಮೇಲೆ ಆ ಸ್ಟಾರ್ಟಿಂಗು ಅವರು ಶಿವಣ್ಣ ಸರ್ ಬಿಡ್ಡ ಅವ್ರನ್ನ ಚೇಸ್ ಮಾಡಾಗ ಒಡಿ ಮಗ ಒಂದು ಬಿಟ್ಟು ಬರುತ್ತೆ, ರೀ ರೆಕಾರ್ಡಿಂಗು. ಆ ಯುಫೋರಿಯಾ ನಿಮ್ಮನ್ನು ನೋಡೋಕೆ ನಂಗೆ ಅದು ಜ್ಞಾಪಕ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ಅಲ್ಲಿ ಬಂದಿದ್ದು ಆ ಯೋಗಿ ಸಹ ಕಬಡ್ಡಿ ಕಾಗ, ಅದು ತುಂಬ ಜನ, ನಾನು ನಮ್ಮ ಫ್ರೆಂಡ್ಸ್ ಸಿಕ್ಕಿದಾಗೆಲ್ಲ ಕಬಡ್ಡಿ ಕಾಗ ಅನ್ನೋದಾಗೋದು. ಆಮೇಲೆ ನಿಮ್ಮ ಡೈಲಾಗು ಇನ್ನೂ ನಮ್ಗೆ ಅದು ಜೋಗಿ ಫಿಲಮಲ್ಲಿ ಎಷ್ಟೊಂದು ಡೈಲಾಗ್ಸ್ ಇದೆ. ನಿಮ್ದೊಂದು ಫೇಮಸ್ ಡೈಲಾಗು ನನಗೆ ಇವತ್ತೂ ತುಂಬ ಫೇವ್ರೇಟು. ಯಾವುದು ಸರ್? ಶಿವಾಜಿನಗರ ಸಲ್ಟು, ಕಲಸಿ ಪಾಳ್ಯ ಪ್ಯಾಂಟು, ಉಡ ಏನ್ಲ ಮಾದೇಶ್, ಏನೋ ನೀನು ವೈಭೋಗ ಅಂತ ನೀವು ಮಾತಾಡೋದು ಹೆಂಗಿರೋದಂದ್ರೆ ನಮ್ಮ ಜನ್ರೇಷನ್ಗೆ ಡೈರೆಕ್ಟ್ ಕನೆಕ್ಟ್ ಆಗೋದು. ನೀವು ಆ ರೋಲಲ್ಲೂ ನಿಮ್ದು ಹಂಗೆ ಇತ್ತು, ಒಂಥರ ಈ ಬ್ಯಾಂಡ್ ಹಾಕ್ಕೊಂಡು ಅನ್ಬಿಲೀವಬಲ್ ಸರ್. ಸೊ ನಾನು ನೀವು ಫೋನ್ ಮಾಡಿದಾಗ್ಲೇ ನಾನು ಇಟ್ ವಾಸ್ ನೋ ಡೌಟರ್. ನೀವೇನಾದ್ರು ಬಂದು ಮಾತಾಡೋ ಅಂದ ತಕ್ಷಣ ಇಮಿಡಿಯೇಟ್ಲಿ ನಾನು ಬಂದು ಮಾತಾಡೋದಕ್ಕೆ ಐ ವಾಸ್ ರೆಡಿ. ಯಾಕಂದರೆ ಅಷ್ಟೊಂದು ನಾಸ್ಟಾಲ್ಜಿಕ್ ಫೀಲ್ ಇದೆ. ಆಮೇಲೆ ನೀವು ಮಾದೇಶ ಫಿಲ್ಮಲ್ಲೂ ನೀವು ಆ್ಯಕ್ಟ್ ಮಾಡಿದ್ರಿ. ಆ್ಯಂಡ್ ನಿಮ್ಮ ಸೀರೀಸ್ನೂ ನಾನು ತುಂಬ ಫಾಲೋ ಮಾಡಿದ್ದೀನಿ, ನಿಮ್ಮ ಸ್ಟ್ರಗಲ್ಸ್ ಅಬೌಟ್ ಫಿಲ್ಮ್ ಮೇಕಿಂಗು ಏನೇನಿದೆ ಅಂತ. ಸೊ ನಾನು ನಿಮ್ಮ ಎಲಿಟ್ ಲಿಸ್ಟ್ ಆಫ್ ಗೆಸ್ಟ್ ಇದೆ ನಿಮ್ಮದು, ಅದರಲ್ಲಿ ನಾನು ಇವತ್ತು ಬಂದು ಮಾತಾಡ್ತಾ ಇರೋದು ನನಗೆ ತುಂಬ ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಲಕ್ಕಿ ಆ್ಯಂಡ್ ವೆರಿ ಹಾನರ್ಡ್ ಸರ್. ಇಲ್ಲ, ನಿಮ್ಮ ಒಂದು ಕತೆ, ನಿಮ್ಮ ತಂದೆಯವ್ರ ಕಥೆನ ದಾಖಲೆ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ಜೋಗಿ ರೆಫರೆನ್ಸ್ ಬಂದಿದ್ದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಈ ಸಂದರ್ಭದಲ್ಲಿ ಅದರ ಕ್ರಿಯೇಟರ್ ಪ್ರೇಮ್ ಅವ್ರಿಗೆ, ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು, ನಮ್ಮ ಶಿವಣ್ಣ ಅವ್ರಿಗೆ, ಅಶ್ವಿನಿ ಪ್ರೊಡಕ್ಷನ್ಸ್ಗೆ, ಆ್ಯಂಡ್ ಆ ಡೈಲಾಗ್ ಬರೆದ ಮಳವಳ್ಳಿ ಸಾಯಿ ಕೃಷ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಕೊಟ್ಟ ಆ ಒಂದು ಅವಕಾಶ ಇಷ್ಟು ಜನಕ್ಕೆ ಪ್ರೀತಿ ಕೊಟ್ಟಿದೆ. ಥ್ಯಾಂಕ್ ಯು. ಈ ಎಲ್ಲ ದಿಗ್ಗಜರಿಗೂ ನನ್ನ ನಮಸ್ಕಾರಗಳು. ಎಸ್ ಸರ್. ಎಸ್, ಅಂದರೆ ನನಗೆ ಇವತ್ತಿನ ಇಂಟರ್ವ್ಯೂಗೆ ನಾನು ಯಾಕಿಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ, ಯೂಶ್ವಲಿ ಇಂಟರ್ವ್ಯೂಸ್ ಮಾಡ್ತಾರೆ, ನಮ್ಮ ಲೈಫ್ ಬಗ್ಗೆ ಕೇಳ್ತಾರೆ, ನಾವು ಹೆಂಗೆ ಸ್ಟ್ರಗಲ್ ಮಾಡಿದ್ವಿ ಜೀವನದಲ್ಲಿ, ಈ ಒಂದು ಆರ್ಟ್ ಫಾರ್ಮ್ ಫೀಲ್ಡಲ್ಲಿ ನಾವು ಹೆಂಗೆ ಮಾಡಿದ್ವಿ ಅಂತ ಕೇಳ್ತಾರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ. ನಮ್ಮ ತಂದೆಯವರ ಬಗ್ಗೆ ಒಂದು 10-15 ಮಿನಿಟ್ಸ್ ಇರುತ್ತೆ ಯೂಶ್ವಲಿ. ಅದರಲ್ಲೂ ನಾನು ಮಾತಾಡ್ತೀನೋ ಸೀನಿಯರ್ ಆ್ಯಕ್ಟರ್ ಅವ್ರ ಮಗ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಕೇಳ್ತಾರೆ. ಬಟ್ ಈ ಇಂಟರ್ವ್ಯೂನಲ್ಲಿ ನಾವು ಜಾಸ್ತಿ ನಮ್ಮ ತಂದೆ ಬಗ್ಗೆನೇ ಫೋಕಸ್ ಇಟ್ಕೊಂಡು ನಾವು ಮಾತಾಡ್ತೀವಿ ಅನ್ನೋದು, ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಅವ್ರ ಬಗ್ಗೆ ತುಂಬ ನಾಸ್ಟಾಲ್ಜಿಯಾ ಇದೆ, ಅವ್ರದ್ದು ಸ್ಟೋರೀಸು, ಅವ್ರ ಸ್ಟ್ರಗಲ್ಸು ಅವ್ರದ್ದು ಬೇರೆಯೇ ಇದೆ ಸರ್. ನಮ್ಮದು ಇವತ್ತು ಅವ್ರದ್ರಲ್ಲೊಂದು 5% ಇಲ್ಲ. ಅವ್ರು ಪಾಪ ತುಂಬ ಕಷ್ಟಪಟ್ಟು ನಾನು ಇದರಲ್ಲೇ ಏನೋ ಮಾಡಬೇಕು ಅಂತ ಮಾಡಿ ಅವ್ರ ಹೆಲ್ತ್ ಇಶ್ಯೂಸ್ ಎಲ್ಲ ಇಟ್ಕೊಂಡು ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ. ಆ್ಯಂಡ್ ಮೈ ಫೇವ್ರೆಟ್ ಟಾಪಿಕ್ ಈಸ್ ಅಬೌಟ್ ಟಾಕಿಂಗ್ ಅಬೌಟ್ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇದರಲ್ಲಾಗೋ ಸ್ಟ್ರಗಲ್ಸು, ಇದರಲ್ಲಾಗೋ ಪ್ರಾಬ್ಲಮ್ಸು, ಆಮೇಲೆ ಇದರಲ್ಲಿ ಯಾರು ನಿಮ್ಗೆ ಸಾಥ್ ಕೊಡಲ್ಲ, ನೀವು ಒಂದು ಲೋನ್ ವಾರಿಯರ್ ಥರ ಹೋಗ್ತಾ ಇರ್ತೀರಲ್ಲ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಟುಡೇ ಶೋ. ಎಸ್ ಸರ್. ಸೊ ಸ್ಟಾರ್ಟ್ ಮಾಡೋಣ. ನಿಮ್ಮ ತಂದೆಯವರು ಅಂದರೆ ನಮ್ಮ ವೇಣುಗೋಪಾಲ್ ಸರ್ ಅವರ ನೆನಪಿನ ಊರುಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋಣ. ವೇಣುಗೋಪಾಲ್ ಅವರು ಮೂಲತಃ ಎಲ್ಲಿಯವರು ಸರ್? ಬೆಂಗಳೂರೇನಾ? ಹೌದು ಸರ್. ಆ್ಯಕ್ಚುಲಿ VV ಪುರಂ ಸಜ್ಜನ ಸರ್ಕಲ್ ಏರಿಯಾನಲ್ಲಿ ನಮ್ಮ ತಂದೆಯವರು ಹುಟ್ಟಿದ್ದು. ನಮ್ಮ ತಂದೆಯವ್ರ ಜೊತೆ ಟೋಟಲ್ 5 ಜನ ಮಕ್ಕಳು ಅವ್ರಿಗೆ. ಎಷ್ಟು ವೇಣುವರು? ಎಷ್ಟು? ನಮ್ಮ ತಂದೆಯವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವರು, ಅದಾದಮೇಲೆ ನಮ್ಮ ಅತ್ತೆಯವರು, 3ನೇವರು ನಮ್ಮ ತಂದೆ, 5 ಜನ. ಆಮೇಲೆ ನಮ್ಮ
ಚಿಕ್ಕತ್ತೆ ಒಬ್ಬರಿದ್ದಾರೆ ಮಂಜುಳಾ ಅಂತ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವರು ಬರ್ತಾರೆ. ಸೊ ಈ ಒಂದು ನಮ್ಮ ತಂದೆ ಈ ಆರ್ಟ್ ಫೀಲ್ಡ್ಗೆ ಹೆಂಗೆ ಬಂದರು ಅನ್ನೋದು ಇನ್ನೂ ಒಂದು ಯಕ್ಷ ಪ್ರಶ್ನೆ ಆ್ಯಕ್ಚುಲಿ. ಓಕೆ, ನಿಮ್ಮ ತಾತ ಅವರು ಹೆಸರೇನು? ನಮ್ಮ ತಂದೆಯವರ ಫುಲ್ ಹೆಸರು ಎಂ ವೇಣುಗೋಪಾಲ್ ಅಂತ. ನಮ್ಮ ತಾತ ಅವ್ರ ಹೆಸರು ಮುತ್ತಪ್ಪ ಅಂತ. ಸೊ ಮುತ್ತಪ್ಪ ವೇಣುಗೋಪಾಲ್ ಅಂತ. ಅಜ್ಜಿಯವ್ರ ಹೆಸರು ರಾಮಕ್ಕ ಅಂತ. ಅವರು ಪೇಟೆ ಅಮ್ಮ ಅಂತ ತುಂಬ ಎಲ್ಲರೂ ಫೇಮಸ್ ಆಗಿ ಕರೆಯೋರು. ಯಾಕಂದರೆ ಅವರು ತುಂಬ ಈ ತರಕಾರಿ ವ್ಯಾಪಾರ, ಬುಟ್ಟಿ ವ್ಯಾಪಾರ, ಆವಾಗೆಲ್ಲ ಅವರು ಆ ಥರ ಒಂದು ವ್ಯಾಪಾರ ಎಲ್ಲ ಮಾಡ್ಕೊಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅವ್ರು ತುಂಬ ಫೇಮಸ್ ಆಗಿದ್ರು ಪೇಟೆ ಅಮ್ಮ ಅನ್ನೋದಕ್ಕೋಸ್ಕರನೇ. ಆ್ಯಂಡ್ ನಮ್ಮ ಅಪ್ಪ ಅವ್ರ ಕಡೆ ಅವರೆಲ್ಲ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದವ್ರೇ. ಬಿಸ್ನೆಸ್ಸು, ಫಿನಾನ್ಸಸ್ಸು, ಈ ಒಂದು ತರಕಾರಿ ವ್ಯಾಪಾರದಲ್ಲಿ, ಮಂಡಿ ವ್ಯಾಪಾರದಲ್ಲಿ ಈ ಥರ ಒಂದು ಫೀಲ್ಡಲ್ಲಿ ಇದ್ದಿದ್ದು. ಬಟ್ ನಮ್ಮ ತಂದೆಗೆ ಹೆಂಗೆ ಒಂದು ಈ ಆರ್ಟ್ ಫಾರ್ಮಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಬಂತು, ಅದರಲ್ಲೇ ಹೋಗಬೇಕು ಅಂತ ಹೆಂಗೆ ಬಂತು ಅನ್ನೋದು ಇನ್ನೂ ನನಗದು ಸ್ವಲ್ಪ ಹೆಂಗಿಂದ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ. ಓಕೆ, ಅಲ್ಲಿಗೆ ಬರ್ತೀನಿ. ಅದು ಬರೋಕ್ಕೆ ಮುಂಚೆ ಎಲ್ಲಿ ಓದಿದ್ದು ವೇಣು ಸರ್? ಅವರು ಸರ್ SJ ಪಾಲಿಟೆಕ್ನಿಕಲ್ಲಿ ಅವರು ಏನು ಕ್ವಾಲಿಫಿಕೇಷನ್? ಡಿಪ್ಲೊಮಾ ಮಾಡ್ಕೊಂಡಿದ್ರು. ಡಿಪ್ಲೊಮಾ ಮಾಡಿ BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜ್ ಮಾಡ್ತಾಯಿದ್ರು. ಮಾಡ್ತಾನೆ ಅವ್ರಿಗೆ ಈ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಈ ನಿಮ್ಮ ಸದಾಶಿವನಗರ ನ್ಯೂ BL ರೋಡ್. ಗೊತ್ತು. ರಾಜ್ಕುಮಾರ್ ಸರ್ ಕರೆಕ್ಟ್, ಎಕ್ಸಾಕ್ಟ್ಲಿ. ಅಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಈ ವಾಸ್ ಅ ಕ್ಲಾಸ್ 1 ಆಫೀಸರ್. ಓಕೆ. ಸೊ ಕೆಲಸ ಮಾಡ್ತಾ ಅಲ್ಲೇ ಕ್ವಾರ್ಟರ್ಸ್ ಸಿಕ್ತು ಅವ್ರಿಗೆ. ನಾವೆಲ್ಲ ಅಲ್ಲೇ ಇರ್ತಾಯಿದ್ವಿ. ಕಾರಣಾಂತರಗಳಿಂದ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಈ ಸೀರಿಯಲ್ಗಳಲ್ಲಿ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ. ಅದಕ್ಕೆ ಬರೋದಕ್ಕೆ ಮುಂಚೆ ಹೆಂಗೆ ಎನಿ ಐಡಿಯಾ ಯಾವಾಗಾರು ಹೇಳಿದ್ದು ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ನಿಮ್ಮ ತಾಯಿಯವರು ಹೇಗಂತೆ ಈ ಆಪರ್ಚುನಿಟಿ ಬಂದಿದ್ದು? ಯಾವಾಗ ಅವ್ರು ಫಸ್ಟ್ ಎಂಟ್ರಿ ಆಗಿದ್ದು ಸ್ಕ್ರೀನ್ಗೆ ಅಂದ್ರೆ ಇವರು ಈ ಉದಯ್ ಕಲಾನಿಕೇತನಲ್ಲಿ ಉದಯ್ ಕುಮಾರ್ ಸರ್ ಇದ್ದಾರೆ, ಅವರ ಶಿಷ್ಯ ನಮ್ಮ ತಂದೆಯವರು. ತುಂಬಾ ಜನ ಶಿಷ್ಯಂದ್ರಿದ್ರು. ಅದ್ರಲ್ಲಿ ನಮ್ಮ ತಂದೆನೂ ಅವ್ರ ಜೊತೆ ಆಕ್ಟಿಂಗ್ ಅಂತ ಹೋಗ್ತಾ ವಿಶ್ವವಿಜೇತ ಸರ್, ರೇಣುಕಾ ಬಾಲಿ ಮೇಡಮ್, ಅವ್ರ ಜೊತೆ ಏನೋ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ ನಮ್ಮ ತಂದೆ. ಆಮೇಲೆ ಲೇಟರ್ ಆನ್ ಸೊ ಹಿ ವಾಸ್ ಇದರಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಡ್ರಾಮಾಗಳೆಲ್ಲ ತುಂಬ ಮಾಡ್ತಾಯಿದ್ರು, ಬೀದಿ ನಾಟಕಗಳು ಮಾಡ್ತಾಯಿದ್ರು. ಆ್ಯಂಡ್ ಫಿಲ್ಮ್ಸು ಒಂದು 30-35 ಫಿಲ್ಮ್ಗಳು ಮಾಡಿದ್ದಾರೆ. ನಿಷ್ಕರ್ಷ ಟೈಮಲ್ಲಿ ಒನ್ ಆಫ್ ದ ಹೆಂಚ್ಮೆನ್ನು ನಮ್ಮ ತಂದೆ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಫಿಲ್ಮಲ್ಲಿ. ಆ್ಯಂಡ್ ಸ್ಲೋಲಿ ಫಿಲ್ಮ್ ಸಂಘರ್ಷ ಅಂತ ವಿಷ್ಣುವರ್ಧನ್ ಸರ್ ಫಿಲ್ಮ್ ತುಂಬ, ಅದ್ರಲ್ಲಿ ನಮ್ಮ ತಂದೆ ಒಂದಲ್ಲ ಒಂದು ರೋಲ್. ಕೋಟಿಗೊಬ್ಬ ವೆರಿ ಪ್ರಾಮಿನೆಂಟ್. ಕೋಟಿಗೊಬ್ಬ, ಆಮೇಲೆ ರಾಜನರಸಿಂಹ, ಆಮೇಲೆ ಸೂರಪ್ಪಲ್ಲಿ ತುಂಬ ಒಳ್ಳೆ ರೋಲ್ ಕೊಟ್ಟಿದ್ರು. ಕೋಟಿಗೊಬ್ಬಲು ಒಳ್ಳೆ ರೋಲ್ ಕೊಟ್ಟಿದ್ರು. ಇವತ್ತಿಗೂ ನನಗೆ ನಮ್ಮ ತಂದೆದು ಆ ರೀಲ್ಸ್ಗಳನ್ನ ಜನರಿಗೆ ಕಳಿಸ್ತಾ ಇರ್ತಾರೆ. ನನ್ನ ಹೆಸರು ನಂಜುಂಡ, ನನಗೆ ಇನ್ನೊಂದು ಹೆಸರಿದೆ ಅನ್ನೋದಿದೆಯಲ್ಲ, ತುಂಬ ಜನ ಕಳಿಸ್ತಾ ಇರ್ತಾರೆ ಅವರು ಮೀಮ್ಸ್ ಕಾಮಿಡಿ ಮಾಡಿ. ಸೊ ಹಿ ವಾಸ್ ಬೀದಿ ನಾಟಕಗಳು ಜಾಸ್ತಿ ಮಾಡ್ತಾಯಿದ್ರು. ಆ್ಯಂಡ್ ಸೀರಿಯಲ್ಗಳು ಹಂಗೆ ಸ್ಟಾರ್ಟ್ ಆಗಿ. ಬಟ್ ಎಕ್ಸಾಕ್ಟ್ಲಿ ಅಟ್ ವಿಚ್ ಪಾಯಿಂಟ್ ಅನ್ನೋದು ಯಾವುದು ಫಸ್ಟ್ ಸೀರಿಯಲ್ಲೋ ಸಿನಿಮಾನ ಮಾಡಿದ್ದು? ಸೀರಿಯಲ್ಲೇನೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಶ್ಯೂರ್ ಸರ್ ಯಾವುದು ಎಕ್ಸಾಕ್ಟ್ಲಿ ಫಸ್ಟ್ ಸೀರಿಯಲ್ ಅನ್ನೋದು ಗೊತ್ತಿಲ್ಲ. ಬಟ್ ಓವರ್ ಆಲ್ ಹಿ ಹಸ್ ಡನ್ 1000 ಎಪಿಸೋಡ್ಸ್. ಫ್ಯಾಕ್ಟ್ ಏನಂದರೆ ಅವರು ಈ ಫಿಲ್ಮ್ ಬಗ್ಗೆ ಎಲ್ಲ ತುಂಬ ಡಿಸ್ಕಸ್ ಮಾಡ್ತಾ ಇರಲ್ಲ ಅವರು ಅರ್ಲಿ ಆನ್. ಒಂದು ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗೆಲ್ಲ ಜಾಸ್ತಿ ಏನು ಡಿಸ್ಕಸ್ ಮಾಡ್ತಾ ಇಲ್ಲ ನಮ್ಮ ತಮ್ಮ. ಲೇಟರ್ ಆನ್ ಅವರು ನಮ್ಮಪ್ಪ ಡಿಸ್ಕಸ್ ಮಾಡ್ತಾಯಿದ್ರು, ಈ ಫೀಲ್ಡಲ್ಲಿ ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಬಂದುಬಿಟ್ರೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡುತ್ತೇನೋ ಅನ್ನೋ ಥರ. ಅವರು ತುಂಬ ಅದನ್ನು ಸೀಕ್ರೆಟ್ ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಅವರು. ಬಟ್ ಒಂದು ನಾನು ಗಮನಿಸಿದ್ದೇನೆಂದರೆ ಬಿಗ್ ಬ್ರೇಕ್ ನಮ್ಮ ತಂದೆಗೆ ಈ TV ಸೀರೀಸಲ್ಲೆಲ್ಲ ಬಂದಿದೆ ಅಂದರೆ ಮನೆತನ ಜನನಿ ಬಂತಲ್ವ ಸರ್, ಈ ಒಂದು ಗೋಲ್ಡನ್ ಎರಾ ಆಫ್ ಟೆಲಿವಿಷನ್ ಆ್ಯಂಡ್ ಮೆಗಾ ಸೀರಿಯಲ್ಸ್ ಅನ್ನೋದು ಸ್ಟಾರ್ಟ್ ಆಯ್ತಲ್ಲ. ಸೊ ನಮ್ಮ ತಂದೆಗೆ ಮನೆತನನಲ್ಲೂ ಒಂದು ಪ್ರಾಮಿನೆಂಟ್ ರೋಲ್ ಇತ್ತು. ಪಂಡ್ರಿಬಾಯಿ ಮೇಡಮ್ ಅವರ ತುಂಬ ಜನ ಮಕ್ಕಳಲ್ಲಿ ಕಲ್ಯಾಣ್ ಕುಮಾರ್ ಸರು, ಶಂಕರ್ ಅಶ್ವಥ್ ಸರು, ನಮ್ಮ ತಂದೆ, ಆ ಥರ 3 ಜನ ಮಕ್ಕಳಲ್ಲಿ ನಮ್ಮ ತಂದೆನೂ ಒಂದು ಮಗನ ರೋಲ್ ಸಿಕ್ಕಿತ್ತು, ವಿಚ್ ಇಸ್ ಅ ವೆರಿ ಬಿಗ್ ಡೀಲ್. ಆಮೇಲೆ ಜನನಿನಲ್ಲೂ ಸಿಕ್ಕಿತ್ತು. ಜನನಿ ಆಲ್ಸೋ ವಾಸ್ ಅ ಬಿಗ್ ಹೈಪ್ ಆ ಟೈಮಲ್ಲಿ. ಬ್ಯಾಕ್ ಟು ಬ್ಯಾಕ್ 2:30 ಮನತನ, 3 ಗಂಟೆಗೆ ಜನನಿ. 3 ಗಂಟೆಗೆ ಜನನಿ. RNG ಗೋಪಾಲ್ ಸರ್ ಮಾಡಿದ್ದು ಡೈರೆಕ್ಷನ್. ಕರೆಕ್ಟ್. ಭಾರತಿ ಮೇಡಮ್. ಸೊ ಆ ಟೈಮಲ್ಲಿ ಯೋಚನೆ ಮಾಡಿ, ಅಂದರೆ ಭಾರತಿ ಮೇಡಮ್ ಕಮಿಂಗ್ ಇನ್ ಟು ಟೆಲಿವಿಷನ್ ಅದೇ ಒಂದು ದೊಡ್ಡ ವಿಷಯ. ಅದರಲ್ಲೂ ಒಂದು ಪ್ರಾಮಿನೆಂಟ್ ರೋಲ್ ಸಿಕ್ಕಿತ್ತು. ಆ್ಯಂಡ್ ದೆನ್ ನೀವು 4-5 ಗಂಟೆಗೆ ಬಂದರೆ ನಿಮ್ಮ ಮಾಯಾಮೃಗ ಎಲ್ಲ ಇರ್ತಾಯಿತ್ತು. ಸೊ ಆವಾಗ ಟೈಮೇ ಬೇರೆ ಅವಾಗ. ಸೊ ಸೀರಿಯಲ್ಸ್ ಮಾಡ್ತಾಯಿದ್ರು ನಮ್ಮ ತಂದೆ. ಒಂದು ಟೈಮಲ್ಲಿ ಈ ಕೆಲಸ ಬಿಡೋ ಥರ ಸಂದರ್ಭ ಏನಕ್ಕೆ ಬಂತಂದ್ರೆ, ಆಮೇಲೆ ಜೊತೆಲಿರೋರ್ನೆಲ್ಲ ಚೆನ್ನಾಗಿ ನಗಿಸೋರು, ಪ್ರಾಕ್ಟಿಕಲ್ ಕಾಮಿಡಿ ತುಂಬ ಮಾಡೋರು. ಬಹುಶಃ ಅದೇ ಜೀನ್ಸ್ ಅಂತ ಕಾಣುತ್ತೆ ನಿಮಗೆ. ಈ ಕಾಮಿಡಿಯನ್ ಆಗಿ, ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ನೀವಿವತ್ತು ಕೆಲಸ ಮಾಡ್ತಿರೋದು ಎಲ್ಲ ನಿಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ? ಇಲ್ಲ, 100%. ನನಗಿಂತ ಈ ವಾಸ್ ಅ ಬೆಟರ್ ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಮನುಷ್ಯ ಅಂತ ನನಗನ್ಸುತ್ತೆ. ಬಟ್ ಹಿ ವಾಸ್ ವರ್ಸಟೈಲ್ ಸರ್.